ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಮಾತನ್ನ ನೀವು ಆಗಾಗ ಕೇಳ್ತಲೇ ಇರ್ತೀರಿ. ಈಗ ಅದನ್ನ ಮತ್ತೊಮ್ಮೆ ಕೇಳಬೇಕಾಗಿ ಬರ್ತಾ ಇದೆ. ಅದಕ್ಕೆ ಕಾರಣ ಪಂಬನ್ ಬ್ರಿಡ್ಜ್. ರಾಮೇಶ್ವರಂ ಅಲ್ಲಿನ ಈ ಬ್ರಿಡ್ಜ್ ಬಗ್ಗೆ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ. ನಿಮ್ಮಲ್ಲಿ ಕೆಲವರು ಅದರ ಮೇಲೆ ರೈಲಲ್ಲಿ ಓಡಾಡಿರಲೂಬಹುದು. ಅದು ಸುಮಾರು 108 ವರ್ಷಗಳ ಕಾಲ ರಾಮೇಶ್ವರಂ ಹಾಗೂ ಭಾರತದ ಮುಖ್ಯ ಭೂಮಿಯನ್ನ ಸಂಪರ್ಕಿಸ್ತಾ ಇತ್ತು. ಈ ಬ್ರಿಡ್ಜ್ ಅನ್ನ ಆಧಾರ ಮಾಡಿಕೊಂಡೇ ಬ್ರಿಟಿಷರು ಶ್ರೀಲಂಕಾನ ಭಾರತದ ಜೊತೆ ಜೋಡಿಸಿದ್ರು. ಈಗ ಆ ಹಳೆ ಬ್ರಿಡ್ಜ್ಗೆ ಪರ್ಯಾಯವಾಗಿ ಮತ್ತೊಂದು ಹೊಸ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಈ ಹೊಸ ಬ್ರಿಡ್ಜ್ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅನ್ನೋ ಬಗ್ಗೆ ಈಗ ಪ್ರಶ್ನೆಗಳು ಹೇಳ್ತಾ ಇವೆ. ಈಗಿನ ಟೆಕ್ನಾಲಜಿಗಿಂತ 106 ವರ್ಷಗಳ ಹಿಂದಿನ ತಂತ್ರಜ್ಞಾನ ಹಾಗೂ ನಿರ್ಮಾಣದ ಗುಣಮಟ್ಟವೇ ಅತ್ಯದ್ಭುತವಾಗಿತ್ತು ಅನ್ನೋ ಅಭಿಪ್ರಾಯಕ್ಕೆ ಕೂಡ ಇದು ಕಾರಣ ಆಗ್ತಾ ಇದೆ. ಹಾಗಾದ್ರೆ ಏನಿದು ರಾಮೇಶ್ವರಂ ಬ್ರಿಡ್ಜ್ನ ಕಥೆ? ಬ್ರಿಟಿಷರ ಕಾಲಕ್ಕೆ ಸಾಧ್ಯವಾಗಿದ್ದು ಸ್ವತಂತ್ರ ಭಾರತದಲ್ಲಿ ಯಾಕೆ ಸಾಧ್ಯ ಆಗ್ತಿಲ್ಲ? ಇಲ್ಲಿರೋ ಸಮಸ್ಯೆಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ಅವತ್ತಿಗೆ ಭಾರತದಲ್ಲಿ ನಿರ್ಮಾಣವಾದ ಅದ್ಭುತಗಳ ಪೈಕಿ ಒಂದು ಅನ್ನಿಸ್ಕೊಳ್ತಾ ಇತ್ತು. 1914ರಂದು ಭಾರತದ ಮುಖ್ಯ ಭೂಮಿಯಿಂದ ರಾಮೇಶ್ವರಂ ದ್ವೀಪಕ್ಕೆ ಮೊಟ್ಟ ಮೊದಲ ರೈಲು ಸಂಚಾರ ಆರಂಭ ಆಯಿತು. ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆದ ಸಮುದ್ರ ಸೇತುವೆ ದಶಕಗಳ ಕಾಲ ಭಾರತದ ಅತಿದೊಡ್ಡ ಸಮುದ್ರ ಸೇತುವೆ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರ ಆಗಿತ್ತು. ಆ ಸೇತುವೆಯನ್ನ ಬ್ರಿಟಿಷರು ಪಂಬನ್ ಬ್ರಿಡ್ಜ್ ಅಂತ ಕರೆದ್ರು. ಮುಂದೆ 2010ರಲ್ಲಿ ಬಾಂದ್ರಾ ಮತ್ತು ವರ್ಲಿ ನಡುವೆ ಒಂದು ಸಮುದ್ರ ಸೇತುವೆ ನಿರ್ಮಾಣ ಆಯ್ತಲ್ಲ, ಅಲ್ಲಿವರೆಗೆ ಭಾರತದ ಅತಿದೊಡ್ಡ ಸಮುದ್ರ ಸೇತುವೆ ಅಂತ ಕರೆಸ್ಕೊಳ್ತಾ ಇದ್ದದ್ದು ಇದೇ ರಾಮೇಶ್ವರಂ ಸೇತುವೆ. 100 ವರ್ಷಗಳ ಹಿಂದೆ ಸುಮಾರು 2065 ಮೀಟರ್ಗಳಷ್ಟು ಉದ್ದದ ಒಂದು ಬ್ರಿಡ್ಜ್ ಅನ್ನ ಸಮುದ್ರದ ಮೇಲೆ ಕಟ್ಟೋದು ಹಾಗೂ ಚಂಡಮಾರುತಗಳು, ಸಮುದ್ರದ ಉಬ್ಬರ ಇಳಿತಗಳು, ಭೂಕಂಪನಗಳು ಇವೆಲ್ಲವನ್ನ ಅದು ಸಹಿಸಿಕೊಂಡು ಸುದೀರ್ಘ ವರ್ಷಗಳ ಕಾಲ ಬಾಳಿಕೆ ಬರುವುದು ನಿಜಕ್ಕೂ ಒಂಥರ ಹೆಮ್ಮೆಯ ವಿಷಯ. ಮುಂದೆ 1964ರಲ್ಲಿ ಉಂಟಾದ ಚಂಡಮಾರುತಗಳ ಕಾರಣದಿಂದ ಈ ಬ್ರಿಡ್ಜ್ ಸ್ವಲ್ಪ ಮಟ್ಟಿಗೆ ಹಾನಿಯಾಯಿತು. ಅದಾದ 5-6 ತಿಂಗಳುಗಳಿಗೆ ಅದನ್ನ ರಿಪೇರಿ ಕೂಡ ಮಾಡಿದ್ರು. ಆ ನಂತರವೂ ಈ ಬ್ರಿಡ್ಜ್ ಬಳಕೆಯಲ್ಲಿತ್ತು. ಆದರೆ 2013ರ ನಂತರ ಇದು ಸಾಕಷ್ಟು ಸಮಸ್ಯೆಗಳಿಗೆ ತುತ್ತಾಗ್ತಾ ಹೋಯಿತು. ರೈಲ್ವೆ ಇಲಾಖೆ ಅದನ್ನು ಸಾಕಷ್ಟು ಬಾರಿ ರಿಪೇರಿ ಮಾಡಿಸ್ತು. ಆ ಸೇತುವೆಗಳಿಗೆ ಹಡಗುಗಳು ಡಿಕ್ಕಿ ಹೊಡೆಯೋದು ಸೇರಿದ ಹಾಗೆ ಸಾಕಷ್ಟು ಸಮಸ್ಯೆಗಳಲ್ಲಿ ಕಾಣಿಸ್ಕೊಂಡು, ಹೀಗಾಗಿ 2022ರಲ್ಲಿ ಆ ಬ್ರಿಡ್ಜ್ ಮೇಲೆ ರೈಲಿನ ಓಡಾಟವನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಯಿತು. ಈ ಮಧ್ಯೆ 2006ರಲ್ಲೇ ಅಲ್ಲಿ ಮತ್ತೊಂದು ಹೊಸ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಬೇಕು ಅನ್ನೋ ಐಡಿಯಾ ಹುಟ್ಟಿತ್ತು. ಅದಕ್ಕೆ ಕೇಂದ್ರ ಸರ್ಕಾರ 2020ರಲ್ಲಿ 250 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಮೀಸಲಿಡಿತು. 2023ರ ನಂತರ ಅಲ್ಲಿ ಹೊಸ ಪಂಬನ್ ಬ್ರಿಡ್ಜ್ನ ನಿರ್ಮಾಣ ಕಾರ್ಯ ಆರಂಭ ಆಯಿತು. ಈ ಹೊಸ ಬ್ರಿಡ್ಜ್ 2.07 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಹಳೆ ಬ್ರಿಡ್ಜ್ಗಿಂತ ಸುಮಾರು 5 ಮೀಟರ್ಗಳಷ್ಟು ಹೆಚ್ಚು ಇದು ಉದ್ದ ಇದೆ. ಈ ಹೊಸ ಬ್ರಿಡ್ಜ್ ಹಳೆಯ ಬ್ರಿಡ್ಜ್ಗೆ ಪ್ಯಾರಲಲ್ ಆಗಿ ನಿರ್ಮಾಣ ಆಗಿದ್ದು, ಇದು 2025ರಲ್ಲಿ ಲೋಕಾರ್ಪಣೆಗೊಳ್ಳುವ ಸಾಧ್ಯತೆ ಇದೆ. ಇಲ್ಲಿ ಸಿ ಬ್ರಿಡ್ಜ್ನ ಪ್ರಮುಖ ಆಕರ್ಷಣೆಯಾಗಿ ಕಾಣೋದು ಅದರಲ್ಲಿನ ವರ್ಟಿಕಲ್ ಲಿಫ್ಟ್ ಸೆಕ್ಷನ್. ಹೌದು, 2.07 ಕಿಲೋಮೀಟರ್ ಉದ್ದದ ಬ್ರಿಡ್ಜ್ ಅಲ್ಲಿ ನೋಡುಗರಿಗೆ ಅಚ್ಚರಿ ತರ ಕಾಣೋದು 72 ಮೀಟರ್ ಉದ್ದದ ವರ್ಟಿಕಲ್ ಲಿಫ್ಟಿಂಗ್ ಸೆಕ್ಷನ್. ಇದು ಸಮುದ್ರದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಡಗುಗಳು ಓಡಾಡೋದಕ್ಕೆ ಸಹಾಯ ಮಾಡುತ್ತೆ. ರೈಲು ಸಂಚಾರ ಇದ್ದಾಗ ಕ್ಲೋಸ್ ಆಗುವ ಈ ವರ್ಟಿಕಲ್ ಲಿಫ್ಟ್ ಆ ಬಳಿಕ ಹಡಗುಗಳಿಗೆ ದಾರಿ ಮಾಡಿಕೊಡೋ ನಿಟ್ಟಲ್ಲಿ ಇದು ಓಪನ್ ಆಗುತ್ತೆ. ಇಲ್ಲಿ ಸುಮಾರು 65 ಮೀಟರ್ಗಳಷ್ಟು ಅಗಲವಾದ ಹಡಗುಗಳು ಕೂಡ ಸಂಚರಿಸೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಹೀಗಾಗಿನೇ ಇದು ಅವತ್ತಿಗೆ ಮಾನವ ನಿರ್ಮಿತ ಅದ್ಭುತಗಳ ಪೈಕಿ ಒಂದು ಅನ್ನಿಸ್ಕೊಂಡಿತ್ತು. ಹಾಗೆ ನೋಡಿದ್ರೆ ಈ ರಾಮೇಶ್ವರಂ ಒಂದು ಕಾಲಕ್ಕೆ ಭಾರತದ ಮುಖ್ಯ ಭೂಮಿಗೆ ಸೇರಿದ ಪ್ರದೇಶನೇ ಆಗಿತ್ತು. ಆದರೆ 1480ರಲ್ಲಿ ಉಂಟಾದ ಭಾರಿ ಸೈಕ್ಲೋನ್ನ ಪರಿಣಾಮ ಇಲ್ಲಿನ ನೆಲ ಸಮುದ್ರದ ಪಾಲಾಗಿ ಈ ಭೂಭಾಗ ದ್ವೀಪದಂತೆ ತಯಾರಾಯಿತು. ಆ ನಂತರ ತಿರುಮಲ ನಾಯಕನ ಸೇನಾಪತಿ ರಾಮಸುಬ್ಬಯ್ಯ ಇಲ್ಲಿ ಚಿಕ್ಕದೊಂದು ಸೇತುವೆಯನ್ನ ನಿರ್ಮಾಣ ಮಾಡುವ ಮೂಲಕ ರಾಮೇಶ್ವರಂ ಅನ್ನ ಮುಖ್ಯ ಭೂಮಿಯ ಜೊತೆ ಬೆಸೆಯುವ ಕೆಲಸವನ್ನು ಮಾಡ್ತಾನೆ. ಆ ನಂತರ ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ಅತ್ಯಾಧುನಿಕ ಬ್ರಿಡ್ಜ್ ಒಂದು ನಿರ್ಮಾಣ ಆಗುತ್ತೆ. ಈಗ ಅಲ್ಲೇ ಹೊಸ ಬ್ರಿಡ್ಜ್ ನ ನಿರ್ಮಾಣ ಆಗಿದೆ. ಅದರಲ್ಲಿ ಕೂಡ ವರ್ಟಿಕಲ್ ಲಿಫ್ಟ್ ಇದೆ. ಕೆಲವೊಮ್ಮೆ ಆ ಲಿಫ್ಟ್ ಓಪನ್ ಆಗಿ ಕ್ಲೋಸ್ ಆಗೋದನ್ನು ನೋಡೋದಕ್ಕೆ ಸಾಕಷ್ಟು ಜನ ರೋಡ್ ಬ್ರಿಡ್ಜ್ ಮೇಲೆ ಕಾಯೋದು ಕೂಡ ಉಂಟು. ಇನ್ನು ಈ ಬ್ರಿಡ್ಜ್ ನ ಮೇಲೆ ರೈಲು ಬರೋದನ್ನ ನೋಡೋದೇ ಒಂದು ಮನಮೋಹಕ ದೃಶ್ಯ ಅನ್ನಿಸ್ಕೊಳ್ಳುತ್ತೆ. ಇಂಥ ಬ್ರಿಡ್ಜ್ ಈಗ ವಿವಾದಕ್ಕೆ, ಟೀಕೆಗೆ ಗುರಿಯಾಗ್ತಾ ಇದೆ. ಅದಕ್ಕೆ ಕಾರಣ ಈ ಹೊಸ ಬ್ರಿಡ್ಜ್ನ ಆಯಸ್ಸು 38ರಿಂದ 58 ವರ್ಷಗಳು ಮಾತ್ರ ಅಂತ ಹೇಳಲಾಗ್ತಾ ಇರೋದು.
ಇಲ್ಲಿ ನಾವು ದೇಶದಲ್ಲಿ ನಿರ್ಮಾಣ ಆಗಿರೋ ಬ್ರಿಡ್ಜ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದೀವಿ. ಆದ್ರೆ ನಮ್ಮ ಆಯಸ್ಸಿನ ಬಗ್ಗೆ ನಮಗೆ ಗ್ಯಾರಂಟಿ ಇದೆಯಾ? ಒಂದ್ ವೇಳೆ ನಮ್ಮ ಜೀವನದಲ್ಲಿ ಏನಾದರೂ ಅವಘಡಗಳು ಸಂಭವಿಸಿದ್ರೆ ನಮ್ಮ ಕುಟುಂಬಗಳ ಗತಿ ಏನು? ನಾವು ಸಮಾಜದ ಬಗ್ಗೆ, ದೇಶದ ಬಗ್ಗೆ ಯೋಚಿಸ್ತಾ ಕೂರೋ ಹಾಗೇನೆ ನಮ್ಮ ಕುಟುಂಬಗಳ ಬಗ್ಗೆ ಕೂಡ ಯೋಚಿಸಬೇಕಲ್ವಾ? ಹಾಗೇನೆ ಕುಟುಂಬದ ರಕ್ಷಣೆ ಅನ್ನೋದು ನಮ್ಮ ಆದ್ಯತೆ ಕೂಡ ಆಗಬೇಕು. ನಮ್ಮನ್ನೇ ನಂಬಿದವರ ಬದುಕುಗಳು ಯಾವತ್ತೂ ಅತಂತ್ರ ಆಗದಂತೆ ನಾವು ನೋಡ್ಕೋಬೇಕು. ಹೀಗಾಗಿ ಒಂದು ಬುದ್ಧಿವಂತಿಕೆಯ ನಡೆಯನ್ನು ನಾವಿಲ್ಲಿ ಅನುಸರಿಸಬೇಕಾಗುತ್ತೆ. ನಮಗೆ ಇಲ್ಲಿ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಅಂತ ಒಂದು ಮಾರ್ಗವನ್ನು ತೋರಿಸ್ತಾ ಇದೆ. ಈ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ, ಅಕಸ್ಮಾತ್ ನಮಗೇನಾದ್ರೂ ಆದ್ರೆ ನಮ್ಮ ಕುಟುಂಬದ ಸದಸ್ಯರಿಗೆ ಅದೊಂದು ಆರ್ಥಿಕ ಭದ್ರತೆಯನ್ನು ಕೊಡುತ್ತೆ. ಅದು ನಮ್ಮ ಪ್ರೀತಿ ಪಾತ್ರರನ್ನ ನಮ್ಮ ನಂತರ ಕೂಡ ಸುರಕ್ಷಿತವಾಗಿಡುತ್ತೆ. ನಮ್ಮ ನಂತರ ಅವರಿಗೆ ಸಿಗೋ ಒಂದು ಇಡುಗಂಟು ಅವರ ಆರ್ಥಿಕ ಅಗತ್ಯಗಳನ್ನು ಪೂರೈಸುತ್ತೆ. ಬೇರೆ ಬೇರೆ ವಿಮೆಗಳ ಹಾಗಲ್ಲದೆ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಅತಿ ಕಡಿಮೆ ವೆಚ್ಚದಲ್ಲಿ ಅತಿ ಹೆಚ್ಚು ಕವರೇಜ್ ಸಿಗುವ ಹಾಗೆ ಮಾಡುತ್ತೆ. ಇದು ನಮ್ಮ ನಂತರ ಕೂಡ ನಮ್ಮ ಕುಟುಂಬ ಸುರಕ್ಷಿತವಾಗಿರುತ್ತೆ ಅನ್ನೋ ಒಂದು ಮಾನಸಿಕ ನೆಮ್ಮದಿಯನ್ನು ನಮಗೆ ಕೊಡುತ್ತೆ. ಈ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಕಡಿಮೆ ವೆಚ್ಚದ ಹಾಗೂ ಇಡೀ ಕುಟುಂಬವನ್ನ ಸೇಫ್ ಆಗಿಡುವಂತಹ ಒಂದು ಮಾರ್ಗ. ಅದರಲ್ಲೂ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ನ ಟರ್ಮ್ ಪ್ಲಾನ್ ನಲ್ಲಿ ಪ್ರತಿ ತಿಂಗಳು ಕೇವಲ 592 ರೂಪಾಯಿಗೆ 1 ಕೋಟಿ ರೂಪಾಯಿವರೆಗೆ ಹಾಗೂ 889 ರೂಪಾಯಿಗಳಿಗೆ 2 ಕೋಟಿ ರೂಪಾಯಿವರೆಗೆ ನಾವಿಲ್ಲಿ ಇನ್ಶೂರ್ಡ್ ಅಮೌಂಟ್ ಅನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಮೊದಲ ವರ್ಷದ ಪ್ರೀಮಿಯಂ ಮೇಲೆ 12% ಅಷ್ಟು ಡಿಸ್ಕೌಂಟ್ ಅನ್ನು ಕೂಡ ಕೊಡ್ತಾ ಇದೆ. ಹಾಗೇನೆ ಈ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಅಲ್ಲಿ ಅತಿ ಹೆಚ್ಚು ಕ್ಲೈಮ್ ರೇಟ್ ಕೂಡ ಇದೆ. ಇನ್ನು ಇದು ಟ್ಯಾಕ್ಸ್ ಬೆನಿಫಿಟ್ ಅನ್ನು ಕೂಡ ಹೊಂದಿರುತ್ತೆ. ಈ ಕುರಿತಾದ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರೋ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಕುಟುಂಬದ ರಕ್ಷಣೆಗಾಗಿ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳಿ. ಇನ್ನು ಪಂಬನ್ ಬ್ರಿಡ್ಜ್ ನ ವಿಷಯಕ್ಕೆ ನಾವು ಬರೋದಾದ್ರೆ ಗೆಳೆಯರೆ, ಈ ಹಿಂದಿನ ಬ್ರಿಡ್ಜ್ 108 ವರ್ಷಗಳ ಕಾಲ ಬಾಳಿಕೆ ಬಂದಿತ್ತು. ಅದು ಟೆಕ್ನಾಲಜಿ ಕಡಿಮೆ ಇದ್ದ ಕಾಲದಲ್ಲಿ ಅದನ್ನು ನಿರ್ಮಾಣ ಮಾಡಿದ್ರು. ಹೀಗಿದ್ರು ಕೂಡ ಅದರ ಆಯಸ್ಸು ಮಾತ್ರ ಹೆಚ್ಚಾಗೇ ಇತ್ತು. ಆದ್ರೆ ಮಾಡರ್ನ್ ಟೆಕ್ನಾಲಜಿಯ ಸಹಯೋಗದೊಂದಿಗೆ ನಿರ್ಮಾಣ ಮಾಡಿರುವ ಈ ಹೊಸ ಬ್ರಿಡ್ಜ್ ಬಾಳಿಕೆ ಬರೋದು ಕೇವಲ 38ರಿಂದ 58 ವರ್ಷಗಳಷ್ಟು ಮಾತ್ರ. ಯಾಕೆ ಹೀಗೆ ಅಂತ ಕೇಳಿದ್ರೆ, ಅಲ್ಲಿ ಅಧಿಕಾರಿಗಳಿಂದ ಬರ್ತಾ ಇರೋದು ಬೇಜವಾಬ್ದಾರಿಯ ಹಾಗೂ ಉಡಾಫೆಯ ಉತ್ತರ. 1914ರಲ್ಲಿ ಬ್ರಿಟಿಷರು ಈ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದ್ರಲ್ಲ, ಆಗ ಅವರು ಇದು ಇಷ್ಟೇ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ಅಂತೇನು ಹೇಳಿರಲಿಲ್ಲ. ನಾವು ಎಲ್ಲಿವರೆಗೆ ರೈಲು ಓಡಾಡುತ್ತೋ ಅಲ್ಲಿವರೆಗೂ ಓಡಿಸೋಣ ಅಂದ್ಕೊಂಡು 2022ರವರೆಗೆ ಆ ಬ್ರಿಡ್ಜ್ ಅನ್ನ ರಿಪೇರಿ ಮಾಡ್ತಾ 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 ರೈಲುಗಳನ್ನ ಓಡಿಸ್ಕೊಂಡು ಬಂದ್ವಿ. ಒಂದ್ ವೇಳೆ ಅವತ್ತು ಅವರು ಕೂಡ ಈ ಬ್ರಿಡ್ಜ್ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅಂತ ಹೇಳಿದ್ದಿದ್ರೆ ನಮಗಿಂತ ಕಡಿಮೆ ಹೇಳ್ತಾ ಇದ್ರು ಅನ್ನೋ ಮಾತುಗಳನ್ನ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ, ಬ್ರಿಟಿಷರ ಕಾಲದಲ್ಲಿ ಮತ್ತು ಅದಕ್ಕೂ ಮೊದಲು ನಿರ್ಮಾಣ ಆಗಿರೋ ಸಾಕಷ್ಟು ಕಟ್ಟಡಗಳು, ಡ್ಯಾಮುಗಳು, ಬ್ರಿಡ್ಜ್ಗಳು, ಅಲ್ಲಿ ಅಳವಡಿಸಲಾಗಿರೋ ಟೆಕ್ನಾಲಜಿ ಇದೆಲ್ಲವೂ ಇವತ್ತಿಗೂ ಅತ್ಯಂತ ಸುಭದ್ರವಾಗೇ ಇವೆ. ನಿಮಗೆ ಗೊತ್ತಿರಬೇಕು, KRS ಅಲ್ಲಿ ಅಳವಡಿಸಲಾಗಿರೋ ಗೇಟ್ಗಳಿವೆಯಲ್ಲ, ಅವು ಕೂಡ ಇನ್ನೇನು 100 ವರ್ಷ ಪೂರೈಸೋದಕ್ಕೆ ಹತ್ತಿರ ಬರ್ತಾ ಇವೆ. ಅದನ್ನ ಕಟ್ಟಿಸಿದ್ದು ಮೈಸೂರು ಮಹಾರಾಜರಾದ್ರೆ ಅದರ ಉಸ್ತುವಾರಿಯನ್ನು ನೋಡಿಕೊಂಡಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು ಹಾಗೂ ಇನ್ನಿತರ ದಿವಾನರು. ಸೊ ಅವತ್ತು ಡ್ಯಾಮ್ಗಳನ್ನು ಕಟ್ಟಿದಾಗ, ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿದಾಗ ಅವು ಹೆಚ್ಚು ಕಾಲ ಬಾಳಿಕೆ ಬರಬೇಕು ಅಂತ ಅತ್ಯುತ್ಕೃಷ್ಟ ನಿರ್ಮಾಣ ಸಾಮಗ್ರಿಯನ್ನು ಅಲ್ಲಿ ಬಳಕೆ ಮಾಡ್ತಾ ಇದ್ರು. ಇವತ್ತಿಗೂ ಕೂಡ ಅವತ್ತಾವತ್ತೋ ಬ್ರಿಟಿಷರು ಕಟ್ಟಿದ ಎಷ್ಟೋ ಬಂಗಲೆಗಳು ಇವತ್ತಿನ ಸರ್ಕಾರಿ ಕಚೇರಿಗಳಾಗಿ ಬದಲಾಗಿವೆ. ಅಷ್ಟೇ ಯಾಕೆ, ಈ ಹಿಂದಿನ ನಮ್ಮ ಸಂಸತ್ ಭವನ ಆಯ್ತಲ್ಲ, ಅದನ್ನು ಕೂಡ ಬ್ರಿಟಿಷರೇ ಕಟ್ಟಿದ್ದು. ಬ್ರಿಟಿಷರು ಬಿಡಿ, ಚೋಳ ಅರಸರ ಕಾಲದಲ್ಲಿ ಕಾವೇರಿ ನದಿಗೆ ಕಟ್ಟಲಾದ ಕಲಾನೈ ಡ್ಯಾಮ್ ಇದೆಯಲ್ಲ, ಅದು ಇವತ್ತಿಗೂ ಇದೆ. 2000 ವರ್ಷಗಳ ಹಿಂದೆ ನಿರ್ಮಾಣವಾದ ಆ ಡ್ಯಾಮ್ನಿಂದ ಇವತ್ತಿಗೂ ತಂಜಾವೂರಿಗೆ ನೀರು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆದ್ರೆ ನಮ್ಮ ಇಂಜಿನಿಯರ್ಗಳು ಸ್ವತಂತ್ರ ಭಾರತದಲ್ಲಿ ಕಟ್ಟುವ ಕಟ್ಟಡಗಳು ಹೆಚ್ಚು ದಿನ ಉಳಿಯೋದೇ ಇಲ್ಲ. ಕೆಲವಂತೂ ಉದ್ಘಾಟನೆಗೂ ಮೊದಲೇ ಕುಸಿದು ಹೋದ ಎಷ್ಟೋ ಉದಾಹರಣೆಗಳಿವೆ. ಹೀಗಾಗಿ ಇಲ್ಲಿ ಬ್ರಿಟಿಷರು ಇಷ್ಟು ದಿನ ಇರುತ್ತೆ ಅಂತ ಹೇಳಿರಲಿಲ್ಲ ಅನ್ನೋ ನಮ್ಮ ಅಧಿಕಾರಿಗಳ ಉತ್ತರ ಇದೆಯಲ್ಲ, ಅದು ಉಡಾಫೆಯ ಉತ್ತರ ಅಲ್ಲದೆ ಮತ್ತಿನ್ನೇನು ಅಲ್ಲ. ಇನ್ನು ಬ್ರಿಡ್ಜ್ನ ಆಯಸ್ಸು ಕಡಿಮೆ ಆಗೋದಕ್ಕೆ ಕಾರಣ ಇದು ಸಮುದ್ರದ ಮೇಲೆ ನಿರ್ಮಾಣ ಆಗಿದೆ ಅನ್ನೋದು. ಸಮುದ್ರದ ಮೇಲ್ಮೈನಿಂದ ಸುಮಾರು 40 ಅಡಿಗಳಷ್ಟು ಎತ್ತರದಲ್ಲಿ ಈ ಬ್ರಿಡ್ಜ್ ಇದೆ. ಹಳೆ ಬ್ರಿಡ್ಜ್ಗಿಂತ ಸುಮಾರು 9 ಅಡಿಗಳ ಎತ್ತರದಲ್ಲಿ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಮುಂದೆ ಸೈಕ್ಲೋನ್ಗಳು ಬಂದರೂ ಕೂಡ ಅದರಿಂದ ಬ್ರಿಡ್ಜ್ಗೆ ಹಾನಿ ಆಗಬಾರದು ಅನ್ನೋ ಕಾರಣಕ್ಕೆ ಇದರ ಎತ್ತರವನ್ನು ಮತ್ತಷ್ಟು ಹೆಚ್ಚು ಮಾಡಲಾಗಿದೆ. ಆದರೂ ಕೂಡ ಸಮುದ್ರದ ಮೇಲ್ಮೈ ಗಾಳಿ, ಅದರಲ್ಲಿನ ಉಪ್ಪಿನ ಅಂಶದ ಕಾರಣದಿಂದ ಬ್ರಿಡ್ಜ್ ಬೇಗ ಹಾಳಾಗಬಹುದು. ಹೀಗಾಗಿ ಹೊಸ ಬ್ರಿಡ್ಜ್ ಯಾವುದೇ ಮೇಂಟೆನೆನ್ಸ್ ಇಲ್ಲ ಅಂದರೆ 38 ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಸಣ್ಣ ಪುಟ್ಟ ರಿಪೇರಿಗಳು, ದುರಸ್ತಿಗಳನ್ನು ಮಾಡ್ಕೊಳ್ತಾ ಹೋದರೆ 58 ವರ್ಷಗಳ ಕಾಲ ಕೂಡ ಇದು ಬಾಳಿಕೆ ಬರಬಹುದು. ಆದರೆ ಬ್ರಿಟಿಷರು ಬ್ರಿಡ್ಜ್ ಕಟ್ಟಿದಾಗ ಕೂಡ ಸಮುದ್ರದಲ್ಲಿ ಉಪ್ಪು ನೀರೇ ಇತ್ತಲ್ಲ, ಆಗಲೂ ಗಾಳಿಯಲ್ಲಿನ ತೇವಾಂಶ ಇವಾಗಿರೋ ಹಾಗೆ ಇತ್ತು. ಇಷ್ಟಾದರೂ ಆ ಬ್ರಿಡ್ಜ್ ಹೆಚ್ಚು ಕಾಲ ಬಾಳಿಕೆ ಬಂದಿದ್ದು ಹೇಗೆ ಗೆಳೆಯರೆ? ಅಲ್ಲಿ ಬ್ರಿಟಿಷರು ರೈಲ್ವೆ ಬ್ರಿಡ್ಜ್ಗೆ ಬಳಸಿದ ಪೇಂಟ್ ತುಂಬಾ ಗುಣಮಟ್ಟದ್ದಾಗಿತ್ತಂತೆ. ಸಮುದ್ರಗಳ ಮೇಲಿನ ಬ್ರಿಡ್ಜ್ಗಳಿಗೆ ಅಂತಲೇ ವಿಶೇಷವಾಗಿ ತಯಾರು ಮಾಡಲಾಗಿದ್ದ ಸಿಲ್ವರ್ ಪೇಂಟ್ ಅನ್ನು ಅವರು ಬಳಸ್ತಾ ಇದ್ರಂತೆ. ಆದರೆ ಆ ಕ್ವಾಲಿಟಿಯ ಪೇಂಟ್ ಈಗ ಸಿಗ್ತಾ ಇಲ್ಲ. ಅದನ್ನು ವಿಶೇಷವಾಗಿ ಆರ್ಡರ್ ಕೊಟ್ಟು ತಯಾರು ಮಾಡಿಸಬೇಕು. ಆದರೆ ಬೆಲೆ ತುಂಬಾನೇ ಹೆಚ್ಚಾಗುತ್ತೆ. ಒಂದು ವೇಳೆ ಬ್ರಿಟಿಷ್ ಇಂಜಿನಿಯರ್ಗಳು ಬಳಸಿದ್ದ ಕ್ವಾಲಿಟಿಯ ಪೇಂಟ್ ಅನ್ನೇ ಬಳಸಿದ್ದೇ ಆದರೆ ಬ್ರಿಡ್ಜ್ನ ಸವಕಳಿ ಕಡಿಮೆ ಆಗ್ತಾ ಇತ್ತು ಹಾಗೂ ಅದು ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರ್ತಾ ಇತ್ತು. ಆದರೆ ಈ ಹೊಸ ಬ್ರಿಡ್ಜ್ಗೆ ಜಗತ್ತಿನಾದ್ಯಂತ ಬಳಸಲಾಗ್ತಾ ಇರುವ ಪಾಲಿಸಿಲಾಕ್ಸೈನ್ ಪೇಂಟ್
ಪೇಂಟ್ ಅನ್ನು ಬಳಸಲಾಗಿದೆ. ಇದು ಕೂಡ ಲಾಂಗ್ ಲಾಸ್ಟಿಂಗ್ ಪೇಂಟ್ ಅಂತ ಹೇಳಲಾಗ್ತಾ ಇದೆ. ಇಷ್ಟಾದರೂ ಬ್ರಿಟಿಷರು ಬಳಸ್ತಾ ಇದ್ದ ಸ್ಪೆಷಲ್ ಸಿಲ್ವರ್ ಪೇಂಟ್ನಷ್ಟು ಕ್ವಾಲಿಟಿಯನ್ನು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತುಗಳು ಇಲ್ಲಿ ತಜ್ಞರಿಂದ ಕೇಳಿ ಬರ್ತಾ ಇವೆ. ಜೊತೆಗೆ ಅವತ್ತಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಇವತ್ತಿನಷ್ಟು ಹಸಿವು ಕೂಡ ಇರಲಿಲ್ಲ. ಅವತ್ತಿನ ಜನ ಸ್ವಲ್ಪ ಭಯ ಭಕ್ತಿಯಲ್ಲಿ ಬದುಕ್ತಾ ಇದ್ರು. ಜನ ಬಳಸೋ ಬ್ರಿಡ್ಜ್ ಏನಾದರೂ ಕುಸಿದು ಬಿದ್ದು ಅಲ್ಲಿ ಸಾವು ನೋವುಗಳು ಉಂಟಾದ್ರೆ ದೇವರು ನಮ್ಮನ್ನು ಸುಮ್ಮನೆ ಬಿಡ್ತಾನ ಅನ್ನೋ ಭಯ, ಪಾಪ ಭೀತಿ ಅವರನ್ನ ಪ್ರಾಮಾಣಿಕವಾಗಿರೋ ಹಾಗೆ ಮಾಡ್ತಾ ಇತ್ತು. ಆದರೆ ಈಗೇನಿದೆ, ನಾವು ದೇವರುಗಳ ಜೊತೆ ಕೂಡ ಡೀಲ್ ಮಾಡ್ಕೊಳ್ಳೋಷ್ಟು ಅಡ್ವಾನ್ಸ್ ಆಗಿ ಹೋಗಿದ್ದೀವಿ. ನಮ್ಮ ಹಸಿವು ಹೆಚ್ಚಾಗಿದೆ. 1,000 ಕೋಟಿಯ ಪ್ರಾಜೆಕ್ಟ್ ಅಂದ್ರೆ ಕೆಲಸ ನಡೆಯೋದು ಕೇವಲ 300 ಕೋಟಿ. ಇದು ಉಳಿದ 70% ಸೋರಿಕೆ ಆಗಿ ಹೋಗುತ್ತೆ. ಹೀಗಾಗಿ ಗುಣಮಟ್ಟದ ಕೆಲಸವನ್ನ ನಿರೀಕ್ಷೆ ಮಾಡೋದೀಗ ಕಷ್ಟನೇ. ನಾನು ಬರೀ ರೈಲ್ವೆ ಬ್ರಿಡ್ಜ್ ವಿಷಯದಲ್ಲಿ ಹೇಳ್ತಾ ಇಲ್ಲ, ಇವತ್ತಿನ ಆಧುನಿಕ ಭಾರತದ ಕಾಮಗಾರಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಹೀಗಾಗಿನೇ ನಮ್ಮಲ್ಲಿ ಯಾವುದೂ ಕೂಡ ಹೆಚ್ಚು ಬಾಳಿಕೆ ಬರೋದಿಲ್ಲ. ಆಗಾಗ ಕಾಮಗಾರಿಗಳು ನಡೀತಲೇ ಇರಬೇಕು. ಹಾಗೆ ನಡೆದ್ರೆ ಮಾತ್ರ ಹಣ ಸರ್ಕ್ಯುಲೇಟ್ ಆಗೋದಕ್ಕೆ, ಅಂದರೆ ಮಾರ್ಕೆಟ್ಗೆ ಹಣ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಣ ಮಾರ್ಕೆಟ್ಗೆ ಬಂದರೆ ಎಕನಾಮಿ ಚೆನ್ನಾಗಿರುತ್ತೆ, ಕಾಂಟ್ರಾಕ್ಟರ್ಗಳಿಗೆ ಅಧಿಕಾರಿಗಳಿಗೆ ಹಣ ಸಿಗುತ್ತೆ. ಆ ನಂತರ ಅದನ್ನು ಎಲೆಕ್ಷನ್ ಬಂದಾಗ ನಮಗೆ ಹಂಚ್ತಾರೆ ಅಲ್ವಾ. ಪ್ರಜಾಪ್ರಭುತ್ವ ನೋಡಿ, ಇಲ್ಲಿ ಪ್ರಜೆಗಳೇ ದೊರೆಗಳು. ಹೀಗಾಗಿ ಎಲ್ಲದರಲ್ಲೂ ಪ್ರಜೆಗಳಿಗೊಂದು ಪಾಲಿರಬೇಕು. ಲಂಚದಲ್ಲೂ ಆ ಪಾಲಿರುತ್ತೆ, ಅದು ಚುನಾವಣಾ ಸಮಯದಲ್ಲಿ ನಿಮಗೆ ಸಿಗತ್ತೆ. ಸೊ ಹಣ ಸಮಾಜದಲ್ಲಿ ಸರ್ಕ್ಯುಲೇಟ್ ಆಗುತ್ತೆ. ಅದಕ್ಕೆ ಕಳಪೆ ಕಾಮಗಾರಿಗಳು, ಭ್ರಷ್ಟಾಚಾರ ಎಲ್ಲ ಇರಲೇಬೇಕಾಗತ್ತೆ. ಇಲ್ಲದೆ ಇದ್ರೆ ಎಲೆಕ್ಷನ್ ಬಂದಾಗ ಹಂಚೋದಕ್ಕೆ ಹಣ ಎಲ್ಲಿಂದ ಬರಬೇಕು ಹೇಳಿ. ಅವತ್ತಿಗೆ ಈ ಥರದ ಹಂಚಿಕೆಗಳಿರಲಿಲ್ಲ. ಸೊ ಕಾಮಗಾರಿಗಳಲ್ಲಿ ಕ್ವಾಲಿಟಿ ಇರ್ತಾ ಇತ್ತು. ಯಥಾ ಪ್ರಜಾ ತಥಾ ಸಮಾಜ ಅಷ್ಟೇ. ಇರ್ಲಿ ಬಿಡಿ, ಭಾರತೀಯ ರೈಲ್ವೆ ಇಲಾಖೆ ಇದೊಂದು ಅತ್ಯುತ್ತಮ ಬ್ರಿಡ್ಜ್ ಅಂತ ಹೇಳ್ತಾ ಇದೆ. ಒಟ್ಟಲ್ಲಿ ಶತಮಾನಗಳ ಹಿಂದೆ ಅಚ್ಚರಿಗೆ ಕಾರಣವಾಗಿದ್ದ ರಾಮೇಶ್ವರಂನ ಪಂಬನ್ ಬ್ರಿಡ್ಜ್ನ ಹೊಸ ಆವೃತ್ತಿ ಈಗ ವಿವಾದಕ್ಕೆ ತುತ್ತಾಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಇದು ಉದ್ಘಾಟನೆ ಆಗುತ್ತೆ. ಅದರ ಮೇಲೆ ನಾವು ಕೂಡ ಒಮ್ಮೆ ಹೋಗಿ ಬರೋಣ. ಇದು ಗೆಳೆಯರೆ ಭಾರತದ ಅಚ್ಚರಿಗಳ ಪೈಕಿ ಒಂದಾಗಿರುವ ಪಂಬನ್ ಬ್ರಿಡ್ಜ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.